inside my own world of make-believe. ಗುಡ್ ಆಫ್ಟರ್ನೂನ್. ಸೊ ನೆಗಲ ಸೂರಜ್ ಬಂದು ಲಾಸ್ಟ್ ವೀಡಿಯೋ ತುದುಪರು ನೆನೆಟೇಕಿದೆ. ಸೊ ಮೇರ್ನೊಂಜಿ ಬೈಕ್ ಉಂಡು ಸ್ಪೆಷಲಿ ಬಿಲ್ಡ್ ಬಂದಿನ ರೋಡ್ಕಿಂಗ್ ಐತೆ ರೋಡ್ಕಿಂಗ್. ಸೊ ಅದಕ್ಕೆ ಏನ ಮತ್ತು ಮೋಟ್ಸ್ ಮಂದಿರಂದು ಮೇಡಕೇನ್ಗ ಫಸ್ಟ್ ಬೈಕ್ ತುಲೆ ಅಂಚೊಂಡು. ಸೊ ಒಂದು ಬೈಕಿನತ್ತ ಫುಲ್ ಡೋಲ್ ಡಿಕ್ಸ್ ಪೂರ ಬರ್ದಿದೆ. ಅದು ಮೇನ್ ಏನ ಮತ್ತು ಮಂದಿರಂದು ಅಡಕೇನ್ಗ. ನಮಸ್ಕಾರ, ಇದು HD Roadking 95 ಮಾಡಲ್. ಇದು ತಗೊಳ್ಳುವಾಗ ತುಂಬ ಸ್ಕ್ರ್ಯಾಪ್ ಕಂಡೀಷನಲ್ಲಿ ಇತ್ತು. ಇದು ನನ್ನ ಫ್ರೆಂಡದು ಸೈಡಿಂದ ಒಂದು ಗಿಫ್ಟ್ನಾಗಿ ಬಂದಿತ್ತು ನನಗೆ. ಅದನ್ನೊಂದು ಚಾಲೆಂಜಿಂಗ್ ಆಗಿ ತಗೊಂಡು ಈ ಬಿಲ್ಟ್ ಮಾಡಿದೆ. ಇದು ತಗೊಳ್ಳುವಾಗ ಫುಲ್ ಅಂದರೆ ಏನು ಮಾಡಲಿಕ್ಕೆ ಆಗದ ಕಂಡೀಷನಲ್ಲಿತ್ತು. ಜಸ್ಟ್ ಒಂದು ಇಂಜಿನ್ ಒಂದು ಇತ್ತು, ಬಟ್ ಫುಲ್ ಸೀಸ್ ಆಗಿತ್ತು. ಬೇಸಿಂದ ಝೀರೋದಿಂದ ಸ್ಟಾರ್ಟ್ ಮಾಡಿಕೊಂಡು ಈ ಕಂಡೀಷನ್ಗೆ ತಂದಿತ್ತು. ಇದನ್ನು ಸ್ವಲ್ಪ ಆಲ್ಟ್ರ್ ಆಗಿ ಮಾಡಬೇಕು ಅಂತೇಳಿ ಒಂದು ಏನೋ ಪ್ಲ್ಯಾನ್ ಮಾಡಿ ಈ ಟೈಪಲ್ಲಿ ಬಿಲ್ಡ್ ಮಾಡಿದೆ ನಾನು. ಇದರಲ್ಲಿ ಸಿಂಗಲ್ ಸೀಟ್ ಇದು ಮಾಡಿದೆ, ಲೆಂತನ್ನು ಕಮ್ಮಿ ಮಾಡಿದೆ. ಆನಂತರ ಫ್ರಂಟಿಂದ ಹೇಳಬೇಕಾದ್ರೆ ಇದು ಸೈಜ್ 110/90/16 ಯೂಸ್ ಮಾಡಿದೆ ಫ್ರಂಟಲ್ಲಿ ವಿತ್ ಡಬಲ್ ಡಿಸ್ಕ್. ಸ್ಟಾಕ್ 16 ಸೈಜ್ ಬರ್ತದೆ, ಬಟ್ ಬ್ರಾಡ್ನೆಸ್ ತುಂಬ ಕಮ್ಮಿ ಇರ್ತದೆ. ಇದಕ್ಕೆ ಬ್ರಾಡ್ ಕಾಣಲಿಕ್ಕೋಸ್ಕರ ಒಂದು ಸ್ಪೋರ್ಟ್ ಟೈಪ್ ಕಾಣಲಿಕ್ಕೋಸ್ಕರ ಇದನ್ನು ಬ್ರಾಡ್ ಆಗಿ ಯೂಸ್ ಮಾಡಿದೆ, ಬ್ರಾಡ್ ಟೈರ್ ಯೂಸ್ ಮಾಡಿದೆ. ಫ್ರಂಟಲ್ಲಿ ಡಬಲ್ ಡಿಸ್ಕ್ ಯೂಸ್ ಮಾಡಿದೆ ವಿತ್ 2 ಕ್ಯಾಲಿಪರ್ ವರ್ಕಿಂಗ್ ಕಂಡೀಷನಲ್ಲಿ. ಮತ್ತು FG ಫೋಕ್ಸ್ ಹಬ್ಬು ಆಲ್ಟ್ರ್ ಮಾಡಿ ಯೂಸ್ ಮಾಡಿದೆ. ಆನಂತರ ಇಂಡಿಕೇಟರ್ಸ್ LED ಇಂಡಿಕೇಟರ್ಸ್ KTM ಇಂದ ಯೂಸ್ ಮಾಡಿದೆ. ಆಯಿಲ್ ಕಿಂಗ್ ಹೆಡ್ಲೈಟ್ ರಿಂಗ್ ಯೂಸ್ ಮಾಡಿದೆ. ಕಂಫರ್ಟಿಗೆ FG ಹ್ಯಾಂಡಲ್ ಬಾರ್, ಸೆಂಟ್ಲಾಕ್ ಮತ್ತು ಒಂದು ಲುಕ್ ಕಾಣಲಿಕ್ಕೆ ಸಿಂಗಲ್ ಮೀಟರ್ ಮಾಡಿದೆ. ಆನಂತರ ಸೀಟ್ ಇದು ಲೆಂತ್ ಹೇಳಿದಾಗೆ ಲೆಂತ್ ಕಮ್ಮಿ ಮಾಡಿದೆ, 4 ಇಂಚಸ್ ಲೆಂತ್. ಆನಂತರ ಬ್ಯಾಕ್ ಸಸ್ಪೆನ್ಷನ್ಸ್ ತುಂಬ ಹಾರ್ಡಿರ್ತದೆ ಒರಿಜಿನಲಲ್ಲಿ. ಸೊ ಇದು ಎನ್ಫೀಲ್ಡಿಂದ ಯೂಸ್ ಮಾಡಿ ಇದು ಮಾಡಿದೆ. ಬ್ಯಾಕು ಸಿಂಗಲ್ ಡಿಸ್ಕ್ ಮಾಡಿದೆ. ಆನಂತರ ಟೇಲ್ ಲೈಟ್ LED ಮಾಡಿಫೈ ಮಾಡಿದೆ. ನಂತರ LED ಇಂಡಿಕೇಟರ್ಸ್ ಇದೆಲ್ಲ ಮಾಡಿದೆ. ಆ್ಯಕ್ಚುಲಿ ಇನ್ನೂ ಸಹ ಮಾಡಬೇಕು ಅಂತೇಳಿ ತುಂಬ ಪ್ಲ್ಯಾನಿಂಗಲ್ಲಿದೆ. ಎಕ್ಸಾಸ್ಟು, ಆನಂತರ ಎಲ್ಯುಮಿನಿಯಂ ಬೋರ್, ಲೈಟ್ ಪೋರ್ಟ್ ಮಾಡಿ ಪವರ್ ಮಾಡಬೇಕು, ಹಾಗೆಲ್ಲ ತುಂಬ ಪ್ಲ್ಯಾನ್ ಉಂಟು. ಬಟ್ ಈ ಪ್ರೆಸೆಂಟ್ ಈ ಕಂಡೀಷನಲ್ಲಿ ಇದೆ. Kids screaming in the cradles, profanities. I see the world through ice covered in ink and bleach. Cross out the ones who heard my cries and watched me weep. I love everything. Fire spreading all around my room. My world's so bright, it's hard to breathe, but that's alright. Hush. ಆ್ಯಕ್ಚುಲಿ ಇದರಲ್ಲಿ ಏರ್ ಫಿಲ್ಟ್ರನ್ನು ಎಲ್ಯುಮಿನಿಯಂ ಏರ್ ಫಿಲ್ಟ್ರ್ ಯೂಸ್ ಮಾಡಿದೆ. ಇದು ರೇರ್ ಸಿಗೋದು ಆ್ಯಕ್ಚುಲಿ, ಬಟ್ ಅದನ್ನು ಸಹ ಯೂಸ್ ಮಾಡಿದೆ. ಮತ್ತು ಇದರದ್ದು ಸ್ಟ್ಯಾಂಡ್ ಹೈಟ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮಾಡಬೇಕಾಯಿತು. ಇದರದ್ದು ಸೈಜ್ ಹೈಟ್ ಬರುತ್ತದೆ, ಒರಿಜಿನಲ್ ಸ್ಟ್ಯಾಂಡಲ್ಲಿ ಆಗೋದಿಲ್ಲ, ಅದಕ್ಕೆ ಸ್ಟ್ಯಾಂಡ್ ಹೈಟ್ ಮಾಡಬೇಕಾಯಿತು. ಅಂತ ತುಂಬ ಆಲ್ಟ್ರು, ಸ್ವಿಂಗ್ ಆರ್ಮಲ್ಲಿ ಆಲ್ಟ್ರ್ ಮಾಡಬೇಕು. ಬ್ಯಾಕ್ ಡಿಸ್ಕ್ ಇದರಿಂದ ನಮ್ಮದು ಚೈನ್ ಡ್ರೈವ್ ರೈಟ್ ಸೈಡ್ ಇರೋದು, ನಾರ್ಮಲ್ ಎಲ್ಲ ಬೈಕಲ್ಲಿ ಲೆಫ್ಟ್ ಸೈಡ್ ಇರುತ್ತೆ. ಇದನ್ನು ರೈಟ್ ಸೈಡಿಗೆ ಕನ್ವರ್ಟ್ ಮಾಡಿ ನನಗೆ ಭಾರಿ ಕಷ್ಟ, ತುಂಬ ಕೆಲಸ ಆಯಿತು. ಲೇತ್ ವರ್ಕ್ ಅದು ಇದು ಅಂತೇಳಿ ಎಲ್ಲ ತುಂಬ ಐಡಿಯಾಸ್ ಆಗಿ ಟೋಟಲಾಗಿ ಬಿಲ್ಡ್ ಮಾಡಲಿಕ್ಕೆ ಅರೌಂಡ್ ನಾನು 3 ಇಯರ್ಸ್ ತಗೊಂಡೆ ಅಂತ. ಯಾಕಂದರೆ ನನ್ನದೇ ಅದರಿಂದ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿರಲಿಲ್ಲ. ನಾನು ಫ್ರೀ ಇರುವ ಟೈಮಲ್ಲೆಲ್ಲ ಮಾಡ್ಕೊಂಡು ಈ ರೀತಿಗೆ ತಂದೆ. ಇದಕ್ಕೆ ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂದಾಜಿಂದ? ಟೋಟಲ್ ಕಾಸ್ಟ್ ಅಂತ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ಲೆಕ್ಕ ಇಟ್ಕೊಳ್ಳಿಲ್ಲ. ಅಂದಾಜು ಒಂದು ಅಪ್ರಾಕ್ಸ್ಲಿ ಆಗಿರ್ಬೋದು, ಒಂದು 70-75 ಆಗಿರ್ಬೋದು. ನೀವು ಬಿಲ್ಡ್ ಮಾಡಿದ್ರೆ 75? ಹೌದು. ಹೊರಗೆ ಆದರೆ ತುಂಬ ಜಾಸ್ತಿ ಆಗುತ್ತೆ, ಅವ್ರದ್ದು ಲೇಬರ್ ಅದು ಇದೊಂದು. ಇದು ಎಲ್ಲ ನಾನೇ ಇದು ಮಾಡಿದ್ರಿಂದ ನನ್ನದೇ ಇದರಿಂದಾಗಿ ಕಮ್ಮಿ ಆಯಿತು. Take my eyes open to force reality. Why can't you just let me eat my weight in glee? I live inside my own world of make-believe. Kids screaming in their cradles, profanities. Some days I feel skinnier than all the other days. Sometimes I can't tell if my body belongs to me.
I love everything. Fire spreading all around my room. My world's so bright, it's hard to breathe, but that's alright. Hush. ಇದನ್ನು ಆ್ಯಕ್ಚುಲಿ ಇದು ನೋಡಲಿಕ್ಕೆ ಎಲ್ಲೋ ಇಶ್ ಕಾಣ್ತದೆ, ಬಟ್ ಇದು ಪರ್ಲ್ ಗೋಲ್ಡ್ ಪೇಂಟ್ ಇದು. ಆನಂತರ ಇದು ಫ್ಲವರ್ ಹೆಡ್ ಯೂಸ್ ಮಾಡಿದೆ. ಜಿಕೋ ಕಾರ್ಬೇಟ್ರ್ ಉಂಟು ಆ್ಯಕ್ಚುಲಿ. ಇನ್ನು ನೆಕ್ಸ್ಟ್ ಇದಕ್ಕೆ ಫ್ಲ್ಯಾಶ್ ಲೈಟ್ ಯೂಸ್ ಮಾಡಬೇಕಂತ ಇದ್ದೇನೆ, ಚೇಂಬರ್ಸ್. ನಂತರ ಇದು ಬಿಲ್ಡ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಂಡೆ ಆ್ಯಕ್ಚುಲಿ. ಇದು ನನ್ನದೇ ಓನ್ ಪ್ಲ್ಯಾನ್, ಯಾವ ಮೆಕ್ಯಾನಿಕ್ಸ್ ನನಗೆ ಹೆಲ್ಪ್ ಮಾಡಲಿಲ್ಲ. ಇದು ನನ್ನದೇ ಇದರಲ್ಲಿ ಐಡಿಯಾಸಲ್ಲಿ ನಾನೇ ಓನ್ ಮನೆಯಲ್ಲೇ ಬಿಲ್ಟ್ ಮಾಡಿದ್ದು. ಸ್ವಲ್ಪ ವೆಹಿಕಲ್ಸ್ ಉಂಟು ನನ್ನ ಹತ್ರ, ಒಂದು 60 ವೆಹಿಕಲ್ಸ್ ಎಲ್ಲ ಇದೆ. ಸೊ ನನ್ನ ಹತ್ರ ಜಾವಾ 350 ಇದೆ, ಅನಂತರ ಸುಜುಕಿ ಇದೆ, ನಂತರ HD ಆಲ್ಮೋಸ್ಟ್ ಎಲ್ಲ ಮಾಡಲ್ ಇದೆ, ತುಂಬ ಮಾಡಲ್ಸ್ ಇದೆ. ನಂತರ ಎನ್ಫೀಲ್ಡ್ ಕ್ರೂಸೈಡರ್, ಎಕ್ಸ್ಪ್ಲೋರರ್, ಇನ್ನೋಸೆಂಟ್ 48, ಲಕ್ಷ್ಮಿ. ಓಕೆ ಬಟ್ ಇವ್ರದ್ದು ವೆಹಿಕಲ್ಸ್ ತುಂಬ ಇದೆ. ಸೊ ಅದರದ್ದೊಂದು ವೀಡಿಯೋ ಮಾಡ್ತೀನಿ, ಮನೆಗೆ ಬರ್ಬೋದಲ್ಲ? ಶೂರ್, ಯಾವಾಗ ಸಹ ಬರ್ಬೋದು. ಸೊ ಇವ್ರ ಮನೆಗೆ ಹೋಗಿ ಇವ್ರ ವೆಹಿಕಲ್ಸ್ ತೋರಿಸ್ತೀನಿ. ಒಂದೊಂದು ನಾಯಿ ಇದೆ ಇವ್ರದ್ದು, ಟ್ರೈನ್ ನಾಯಿ, ಗೋಲ್ಡನ್ ರಿಟ್ರೀವರ್, ರೂಫು ಅಂತ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದೆ. ಸೊ ಅದನ್ನು ಇನ್ನೊಮ್ಮೆ ಈ ವಿಡಿಯೋ ಬಂದಮೇಲೆ ನೆಕ್ಸ್ಟ್ ಟ್ರೈ ಮಾಡ್ತೀನಿ ಅವ್ರ ಮನೆಗೆ ಹೋಗೋಕ್ಕೆ. ತುಂಬ ವೆಹಿಕಲ್ಸ್ ಇದೆ, ಅದರ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೋದು ಅವ್ರದ್ದು. ಸೊ ಅದ್ರ ಬಗ್ಗೆ ಅವ್ರದ್ದು ಅಲ್ಲೇ ಮಾತಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಪ್ರಜನ್ನ. ಥ್ಯಾಂಕ್ ಯು. ಸೂಪರ್ ಆಯ್ತು ಗಾಡಿ, ಒಳ್ಳೆಯದಾಗಿದೆ. Just kicking up daisies, got one too many quarters in my pockets, counting like the 4-leaf clovers in my locket. Untied laces, yeah, just tripping on daydreams, got dirty little lullabies playing on repeat. Might as well just ride around the nursery and count sheep.